ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಬಗ್ಗೆ ಹೇಳೋಕ್ಕೂ ಮುನ್ನ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಒಂದು ಚಿಂತೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪ ತಿಂಡಿ ಮಾಡಲಿ ಅಂತಲೇ ದೊಡ್ಡ ಚಿಂತೆ ಆಗಿರುತ್ತೆ. ಸೊ ಇವತ್ತಿನ ರೆಸಿಪಿ ಬಂದು ಯಾವ ರೀತಿಯಾಗಿ ನಾವು ಇನ್ಸ್ಟಂಟ್ ದೋಸೆನ ಮಾಡೋದು, ಹಾಗೆಯೇ ಅದ್ರ ಜೊತೆಗೆ ರುಚಿಯಾದ ಟೊಮೆಟೊ ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದೆರಡು ಬೌಲ್ ಆಗೋವಷ್ಟು ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ನಿಧಾನಕ್ಕೆ ಎಷ್ಟು ಬೇಕೋ ನಿಮಗೆ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟು ಹಿರಿದಿರೋ ಥರ ಕಲಿಸ್ಕೊಬೇಕಾಗತ್ತೆ. ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೀಟಾಗಿ ಅದನ್ನು ನೀವು ಕೈ ಬಳಸ್ಕೊಂಡು ಕಲಿಸ್ತೀನಿ ಅಂದರೂ ತೊಂದರೆ ಇಲ್ಲ ಸ್ಪೂನ್ ಸಹಾಯದಿಂದ ಕೂಡ ಈ ಥರ ನೀವು ಕಲಿಸ್ಕೊಬೇಕಾಗತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ನನಗೆ ಯಾವುದೇ ರೀತಿಯಾದ ಗಂಟುಗಳು ಸಿಗ್ತಿಲ್ಲ. ನಂತರ ನಾನಿಲ್ಲಿ ಇದೇ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಪೆಪ್ಪರ್ ಪೌಡ್ರನ್ನು ಕೂಡ ಬಳಸ್ಕೊಬಹುದು. ನಂತರ ನಾನಿಲ್ಲಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ರುಚಿ ಹಿಡಿಸುತ್ತೋ ಅಷ್ಟು ನೀವು ಉಪ್ಪನ್ನು ಕೂಡ ಸೇರಿಸ್ಕೊಬಹುದು. ಲಾಸ್ಟಲ್ಲಿ ನಾನು ಸ್ವಲ್ಪ ಸೋಡಾನ ಬಳಸ್ತಾ ಇದ್ದೀನಿ. ಏನಕ್ಕಂದರೆ ನಾವು ಇನ್ಸ್ಟಂಟ್ ದೋಸೆನ ಮಾಡ್ತಿದ್ದೀವಲ್ವ, ಅದಕ್ಕೇ. ಇವಾಗ ಇದನ್ನು ನೀವು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ನಾವು ಹಾಕಿರುವಂಥ ಎಲ್ಲ ಐಟಮ್ಸು ನೀಟಾಗಿ ಹಿಟ್ಟು ಜೊತೆ ಬ್ಲೆಂಡ್ ಆಗಬೇಕು. ಆ ಥರ ಚೆನ್ನಾಗಿ ನೀವು ಕಲಿಸ್ಕೊಳ್ಳಿ. ಸೊ ಇಷ್ಟು ನಮಗೆ ಕಲಿಸಿದ್ರೆ ಆಯಿತು. ಅದು ದೋಸೆ ಹಿಟ್ಟು ಅದಕ್ಕಿದೆ ಅಂತ ಅಂದರೆ ಇದನ್ನು ನೀವು ಒಂದು 20 ನಿಮಿಷ ನೆನೆಯೋಕೆ ಹಾಗೆ ಬಿಡಬೇಕಾಗತ್ತೆ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 10 ನಿಮಿಷನಾದರೂ ನೆನೆಯೋಕೆ ಹಾಗೆ ಇಡಿ. ಇದು ನೆನೆಯೋಷ್ಟರಲ್ಲಿ ನಾವು ಇದಕ್ಕೆ ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದೆರಡು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಕಟ್ ಮಾಡಿರುವಂತಹ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ನೀವು ಇದನ್ನು ಎರಡೂ ಬದಿಗೆ ಬೇಯಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಒಂದು 2 ನಿಮಿಷ ಇದನ್ನು ಹಾಗೆ ಬೇಯಕ್ಕೆ ಬಿಡಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಆಲ್ರೆಡಿ ಒಂದು 2 ನಿಮಿಷ ಆಗಿದೆ. ಇವಾಗ ನಾನಿಲ್ಲಿ ತಿರ್ಚಿ ಹಾಕಿ ಎರಡೂ ಬದಿಗೆ ಬೇಯಿಸ್ಕೊತಾ ಇದ್ದೀನಿ. ನೀವಿಲ್ಲ ಸಣ್ಣ ಪೀಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಬೇಕಾದರೆ ಮಿಕ್ಸಿಲಿ ಕೂಡ ಹಾಕ್ಕೊಬಹುದು. ಆದರೆ ನಿಮಗೆ ರುಚಿ ಅನಿಸಲ್ಲ, ಅದು ಟೊಮೆಟೊ ಎಲ್ಲ ಸುಟ್ಟು ಬರುತ್ತೆ ಅಲ್ವಾ. ಸೊ ನೋಡಿ, ಎರಡೂ ಬದಿಗೆ ನೀಟಾಗಿ ಫ್ರೈ ಆಗಿದೆ. ನೀವು ಈ ಟೈಮಲ್ಲಿ ಮಿಕ್ಸಿಗೆ ಹಾಕ್ಕೊಬೋದು. ಮಿಕ್ಸಿಗೆ ಹಾಕಲ್ಲ ಅನ್ನೋರು ಫ್ರೈ ಆದಮೇಲೆ ನೀವು ಈ ಥರ ತಿರ್ಚಿ ಹಾಕಿ ನಿಧಾನಕ್ಕೆ ಸ್ಪೂನ್ ಸಹಾಯದಿಂದ ಮೇಲ್ಗಡೆ ಸಿಪ್ಪೆನ ತೆಗಿತಾ ಬರಬೇಕಾಗತ್ತೆ. ಇಲ್ಲ ಅನ್ನೋರು ಹಾಗೇ ಬಿಡ್ಬೋದು. ಸೊ ನಾನು ಈ ಥರ ತೆಗೆದುಬಿಟ್ಟೆ ಮಾಡ್ತೀನಿ. ನೋಡಿ, ನಿಧಾನಕ್ಕೆ ಸ್ಪೂನ್ ಸಹಾಯದಿಂದ ಒಂಚೂರು ನೀವು ಸ್ಪೂನ್ ಇಟ್ಟರೆ ಸಾಕು, ಅದು ನೀಟಾಗಿ ಮೇಲ್ಗಡೆ ಸಿಪ್ಪೆ ಬಂದುಬಿಡುತ್ತೆ. ಇಷ್ಟ ಆದಮೇಲೆ ನೀವು ಸ್ಪೂನ್ ಆಗಿರ್ಬೋದು ಇಲ್ಲ ಸ್ಮ್ಯಾಶರಿಂದ ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ತರಿ ಆದರೆ ಚೆನ್ನಾಗಿರುತ್ತೆ. ನೀವಿಲ್ಲಪ್ಪ ಪೇಸ್ಟ್ ಮಾಡ್ಕೊತೀನಿ ಅಂದರೂ ತೊಂದರೆ ಇಲ್ಲ, ಪೇಸ್ಟ್ ಕೂಡ ಮಾಡ್ಕೊಬಹುದು. ಸೊ ಇಷ್ಟ ಆದ ನಂತರ ನಾನು ಇದಕ್ಕೆ ನೋಡಿ, ನನಗೆ ತರಿಯಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಸೊ ಅದು ದೋಸೆ ಜೊತೆ ತಿನ್ನೋವಾಗ ನಿಮಗೆ ಟೊಮೆಟೊ ಅಲ್ಲಲ್ಲಿ ಬಾಯಲ್ಲಿ ಬರುತ್ತೆ ಅಲ್ವಾ, ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಸೊ ಇಷ್ಟ ಆದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಬೆಲ್ಲನ ಹಾಕ್ಕೊತಾ ಇದ್ದೀನಿ.
ನಂತರ ನಾನು ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಖಾರನ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕಿದ ಮೇಲೆ ಇದನ್ನು ನೀವು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಲೋ ಫ್ಲೇಮಲ್ಲಿಟ್ಟೇ ಈ ಥರ ಚಟ್ನಿನ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ತರಿಯಾಗಿ ಬೇಕು ಅಂತ ಟೊಮೆಟೊ ಅಲ್ಲಲ್ಲಿ ಹಾಗೇ ಇದೆ. 1-2 ನಿಮಿಷ ಇದನ್ನು ಬೇಯೋಕ್ಕಿಟ್ಬಿಟ್ಟು ಲಾಸ್ಟಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ, ನೋಡಿ ಆಲ್ರೆಡಿ ಆಗಿದೆ, ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇನ್ನೂ ರುಚಿ ಜಾಸ್ತಿ ಆಗಲಿ ಅಂತ ಅಷ್ಟೇ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನಿಮಗಿಲ್ಲಿ ಟೊಮೆಟೊ ಚಟ್ನಿ ಕೂಡ ರೆಡಿ ಆಯಿತು. ಇದನ್ನು ನೀವು ರೈಸ್ ಜೊತೆ ಆಗಿರ್ಬೋದು, ಚಪಾತಿ ಜೊತೆ ಆಗಿರ್ಬೋದು, ದೋಸೆ ಜೊತೆ ಆಗಿರ್ಬೋದು, ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ಸೊ ಈ ಕಡೆ ನಮಗೆ ಚಟ್ನಿ ರೆಡಿ ಆಯಿತು. ಹಾಗಿದ್ರೆ ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಆಲ್ರೆಡಿ ನಮಗೆ ಬ್ಯಾಟರು ನೀಟಾಗಿ ನೆಂದಿದೆ. ಸೊ ಈ ಟೈಮಲ್ಲಿ ನೀವು ಬೇಕಾದರೆ ನೀರು ಹಾಕ್ಕೊತೀನಿ ಅಂದರೂ ಕೂಡ ಹಾಕ್ಕೊಬಹುದು. ಸ್ವಲ್ಪ ಗಟ್ಟಿಯಾದರೆ ನೀವು ನೀರು ಹಾಕ್ಕೊಬೋದು. ನಾನಿಲ್ಲಿ ಯಾವುದೇ ತರಹದ ನೀರನ್ನ ಬಳಸ್ತಾ ಇಲ್ಲ. ನಾನು ಈ ಕಡೆ ಹಂಚನ್ನು ಕೂಡ ಕಾಯಕ್ಕಿಟ್ಟಿದೆ, ಹಂಚು ಕೂಡ ಕಾಯ್ದಿದೆ. ನೀವು ಬೇಕಾದರೆ ಈ ಟೈಮಲ್ಲಿ ಆಯಿಲ್ ಹಾಕ್ಬಿಟ್ಟು ದೋಸೆ ಹಾಕ್ತೀನಿ ಅಂದರೂ ಹಾಕ್ಕೊಬೋದು. ನಾನಿಲ್ಲಿ ಯಾವುದೇ ಥರದ ಆಯಿಲ್ನ ಬಳಸಿಲ್ಲ. ನಿಮ್ಗೆ ಎಷ್ಟು ಸೌಟ್ ಬೇಕೋ ನೀವು ಅಷ್ಟು ಸೌಟನ್ನ ದೋಸೆ ಬ್ಯಾಟ್ರನ್ನ ಹಾಕ್ಕೊಂಡು ದೋಸೆನ ಉಯ್ಕೊಬೋದು. ಇಲ್ಲಿ ಯಾವುದೇ ಥರ ದೋಸೆ ಹರಿಯೋ ಚಾನ್ಸಸ್ ಇರಲ್ಲ. ನಂತರ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಕಂಪ್ಲೀಟಾಗಿ ಆಪ್ಷನ್ನು. ನೀವು ಬೆಣ್ಣೆನೂ ಹಾಕ್ಕೊಬೋದು, ಇಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ ಅಂದರೂ ಹಾಕ್ಕೊಬೋದು, ಇಲ್ಲ ತುಪ್ಪ ಕೂಡ ಹಾಕ್ಕೊಬೋದು. ಹಾಕ್ಕೊಂಡು ಇದನ್ನು ಎರಡೂ ಬದಿಗೆ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ. ನಾನಿಲ್ಲಿ ಹೇಳೋದು ಒಂದು ಮರೆತೆ, ನೀವು ದೋಸೆ ಹಾಕ್ಕೊಬೇಕಂದ್ರೆ ಯಾವತ್ತೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ದೋಸೆ ಹಾಕಿದ ನಂತರ ಹೈ ಫ್ಲೇಮಲ್ಲಿಟ್ಟು ದೋಸೆನ ಎರಡೂ ಬದಿಗೆ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ. ಸೊ ನೋಡಿ ಎಷ್ಟು ಈಸಿಯಾಗಿ ನಾವು ದೋಸೆನ ಮಾಡ್ಕೊಬಹುದು ಅಂತ. ನಾನಿಲ್ಲಿ 1-2 ಬೌಲ್ ಹಿಟ್ಟಿಗೆ ಇಷ್ಟೊಂದು ದೋಸೆ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಇನ್ಸ್ಟಂಟಾಗಿ ನಾವು ದೋಸೆನ ಮಾಡಬಹುದು ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಬೆಳಗಿನ ಬ್ರೇಕ್ಫಾಸ್ಟ್ನ ಕಡಿಮೆ ಟೈಮಲ್ಲಿ ರೆಡಿ ಮಾಡಬಹುದು ಅಂತ. ಹಾಗಿದ್ರೆ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ? ಇವಾಗಲೇ ಹೋಗಿ ರೆಸಿಪಿನ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.